ಹಾಯ್ ಫ್ರೆಂಡ್ಸ್, ಭಾರತ ಮತ್ತು ಶ್ರೀಲಂಕಾ ಮಹಿಳಾ T20 ಮೂರನೇ ಪಂದ್ಯ ತ್ರಿವೇಂದ್ರಂನಲ್ಲಿ ಈ ದಿನ ನಡೆದಿರುತ್ತದೆ. ಮೊದಲು ಶ್ರೀಲಂಕಾ ಮಹಿಳಾ ತಂಡ 20 ಓವರ್ಗಳಲ್ಲಿ 112ಕ್ಕೆ 7 ವಿಕೆಟನ್ನು ಹೋಗಿರುತ್ತದೆ. ಭಾರತದ ಪರವಾಗಿ ರೇಣುಕಾ ಸಿಂಗ್ ಅವರು 4 ವಿಕೆಟ್ ಪಡೆದರೆ ದೀಪ್ತಿ ಶರ್ಮಾ ಅವರು 3 ವಿಕೆಟ್ 18 ರನ್ನಿಗೆ 3 ವಿಕೆಟ್ ಪಡೆದಿರುತ್ತಾರೆ. ದೀಪ್ತಿ ಶರ್ಮಾ ಅವರು ಈ ಪಂದ್ಯದಲ್ಲಿ ಒಂದು ದಾಖಲೆ ಮಾಡ್ತಾರೆ. ಅದೇನಪ್ಪ ಅಂದರೆ ಮೇಘ್ನಾ ಸ್ಕಾಟ್ ಅವರು 151 ವಿಕೆಟ್ T20 ಪಂದ್ಯದಲ್ಲಿ ಪಡೆದ ಮೊದಲೇ ಮಹಿಳಾ ಕ್ರಿಕೆಟರ್ ಆದರೆ ಈ ಪಂದ್ಯದಲ್ಲಿ ಆ ದಾಖಲೆಯನ್ನು ದೀಪ್ತಿ ಶರ್ಮಾ ಅವರು ಸರಿಗಟ್ತಾರೆ. ದೀಪ್ತಿ ಶರ್ಮಾ ಅವರು T20 ಮತ್ತು ಏಕದಿನ ಎರಡರಲ್ಲೂ 150+ ವಿಕೆಟನ್ನು ಪಡೆದಂಥ ವಿಶ್ವದ ಮೊದಲೇ ಬಾಲರ್ ಆಗಿರುತ್ತಾರೆ. ಅಲ್ಲದೆ ವಿಶ್ವದ ಮೊದಲನೇ T20 ಬಾಲರ್ ಕೂಡ ದೀಪ್ತಿ ಶರ್ಮಾ ಆಗಿರುತ್ತಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇನ್ನು ಭಾರತದ ಬ್ಯಾಟಿಂಗ್ ಬಗ್ಗೆ ಹೇಳಬೇಕಂತಂದರೆ 3 T20 ಪಂದ್ಯಗಳಲ್ಲಿ ಸ್ಮೃತಿ ಮಂದನಾ ಅವರು ಫೇಲ್ಯೂರ್ ಆಗಿರ್ತಾರೆ ಅಂತ ಹೇಳಬೇಕಾಗತ್ತೆ. ಇದಕ್ಕೆ ಅವರ ವೈಯಕ್ತಿಕ ಜೀವನದಲ್ಲಿ ಆದಂಥ ಮದುವೆ ಕ್ಯಾನ್ಸಲ್ ಕೂಡ ಒಂದು ಆಗಿರ್ಬೋದು. ಆದರೆ ಮುಂದಿನ ಪಂದ್ಯಗಳಲ್ಲಿ ಅವರು ವಾಪಸ್ ಫಾರ್ಮ್ ಬರಲಿ ಅಂತ ಬಯಸುತ್ತಾ, ಶಫಾಲಿ ವರ್ಮಾ ಅವರು ಭಾರತದ ಮಹಿಳಾ ವಿಶ್ವಕಪ್ನ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದಂತಹ ಶಫಾಲಿ ವರ್ಮಾ ಅವರು ಬ್ಯಾಕ್ ಟು ಬ್ಯಾಕ್ 2 ಹಾಫ್ ಸೆಂಚುರಿಯನ್ನು ಹೊಡಿತಾರೆ. ಕಳೆದ ಪಂದ್ಯದಲ್ಲೂ ಕೂಡ ಈ ಪಂದ್ಯದಲ್ಲಿ ಅವರು 42 ಬಾಲಲ್ಲಿ 79 ರನ್ ಹೊಡೆದು 11 4 3 6 ಹೊಡೆದಿರುತ್ತಾರೆ. ಆಮೇಲೆ ಕ್ಯಾಪ್ಟನ್ ಆದಂಥ ಹರ್ಮನ್ಪ್ರೀತ್ ಕೌರ್ ಅವರು 21 ನಾಟ್ಔಟು. ಇನ್ನು ಶ್ರೀಲಂಕಾ ಪರವಾಗಿ ಬ್ಯಾಟಿಂಗ್ ಹೇಳ್ಬೇಕಂತಂದರೆ ದಿಲಹಾರಿ ಅವರು 20 ರನ್ ಹೊಡೆದು ಭಾರತದ ಬಿದ್ದಂಥ 2 ವಿಕೆಟನ್ನು ಅವರೇ ಪಡೆದಿರುತ್ತಾರೆ. 2 ವಿಕೆಟ್ ಪಡೆದಿದ್ದಾರೆ. ದುಲ್ಹಾನಿ ಅವರು 27 ರನ್ ಹೊಡೆದರೆ 25 ರನ್ ಪೆರೇರಾ ಅವರು ಹೊಡೆದಿರುತ್ತಾರೆ. ಭಾರತ 3-0 ಈ T20 ಸರಣಿಯನ್ನು ಗೆದ್ದಿರುತ್ತದೆ.